ನಮಸ್ಕಾರ ರೀ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಾವು ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದಂಗೆ ಎಲ್ಲ ರೀತಿಯಾಗಿ ತಯಾರಿ ಮಾಡಿದ್ದೀವಿ ರೀ. ನಮ್ಮ ಕಡೆ ಎಲ್ಲ ಗುಡಿ ಪಾಡ್ವ ಅಂಥೇಳಿ ಗುಡಿ ಅದನ್ನು ತಯಾರು ಮಾಡ್ತಾರೆ ರೀ. ಹಾಗಾಗಿ ಮೊದಲ ಹೊರಸಲಿಗೆ ಸಂಬಂಧಿಸಿದಂಗೆ ನಾ ಏನು ಮಾಡಿದ್ನಪ್ಪ ಅಂತಂದ್ರೆ ಈ ತೋರಣ ಕಟ್ಟೀನಿ ರೀ ಹೊಸ ತಂದು. ಆಮೇಲೆ ಈ ಥರ ಗುಡಿ ತಯಾರು ಮಾಡೀನಿ ರೀ. ನೋಡಿರಿ ಎಷ್ಟು ಚಂದ ಕಟ್ಟೀವಿ. ಅದನ್ನು ಬಾಗಿಲಿಗೆ ಸ್ವಲ್ಪ ಕ್ರಾಸ್ ಮ್ಯಾಗ ಕಟ್ಬೇಕು ರೀ. ಎಲ್ಲ ಧೂಪ ದೀಪ ಆರತಿ ಎಲ್ಲ ಸೆಟ್ ರೆಡಿ ಮಾಡಿ ಪೂಜೆ ಮಾಡೀನಿ ರೀ. ರಂಗೋಲಿ ಹಿಂಗೆ ನಾ ಗುಡಿ ಪಾಡ್ವಾದ ಸೇಮ್ ಚಿತ್ರ ತೆಗೆದೀನಿ ರೀ. ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹ್ಯಾಪಿ ಯುಗಾದಿ ಅಂಥೇಳಿ ಬರ್ದೀನಿ ರೀ. ಇನ್ನು ಮಗಳ ಬ್ಲಾಗ್ ಮಾಡಕ್ಕೆದಾಳ್ರಿ. ಹಾಗಾಗಿ ತಯಾರಿ ಮಾಡಿ ಕೊಟ್ಟೀನಿ. ಈಗ ಮಾಡ್ತಾಳ್ರಕ್ಕಿನ್ನೂ ಬ್ಲಾಗ್ ತಯಾರಿ. ಈ ರೀತಿಯಾಗಿ ನಾವು ಗಿಡಗಳು ಬೆಳೆಸೀವ್ರಿ ಚಂದಂಗೆ. ನೋಡಿರಿ ಹೊರಸ್ಲ ಎಷ್ಟು ಚಂದ ಅರಿಶಿಣದ ಹಚ್ಚೀನಿ, ಆಮೇಲೆ ಹೂವು ಅದು ಇಟ್ಟೀನಿ, ರಂಗೋಲಿ ಅದು ಹಾಕೀನಿ. ಮಗಳು ತಯಾರಾಗ್ಯಾಳ್ರಿ ಬ್ಲಾಗ್ ಮಾಡೋಕೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ರೆಡಿ ಆಗ್ಯಾಳ. ಮನೆಯೊಳಗೆ ಈ ರೀತಿ ದೇವ್ರಿಗೆ ಪೂಜೆ ಮಾಡೀನಿ ರೀ. ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಎಲ್ಲ ದೇವಾದಿದೇವತೆಗಳನ್ನು ನಾನೇನು ಮಾಡೀನಪ್ಪ ಅಂತಂದ್ರೆ ಪೂಜೆ ಮಾಡೀನಿ. ಯುಗಾದಿ ನಮ್ಮ ಭಾರತ ದೇಶದ ಹೊಸ ವರ್ಷ ಆರಂಭ ಆಗ್ತದೆ ಅಂಥೇಳಿ ಇಷ್ಟು ವಿಜೃಂಭಣೆಯಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮನೆಯೊಳಗೆ ಸಿಹಿ ಅದು ಮಾಡ್ತೀವಿ, ಹೋಳಿಗೆ ಅದು. ಈಗ ಮಗನ ಕಡೆಯಿಂದ ಅವಿನಾಶಿರುವ ಮಗನ ಕಡೆಯಿಂದ ನಾ ಏನು ಮಾಡತ್ತೀನಪ್ಪ ಅಂದ್ರೆ ತೆಂಗಿನಕಾಯಿ ಹೊಡ್ಸಾಕತ್ತೀನಿ. ಮಗು ಜೋಡಾದ್ಲಲ್ಲಿ ಏನೇನೋ ಹೇಳಾಕತ್ತಾಳ ಅನ್ನಗೆ. ತೆಳಕ್ಕೆ ಕೂತ ತೆಂಗಿನಕಾಯಿ ಹೊಡ್ಯಾಕೆ ಬರೋದಿಲ್ಲ ಅಂತ ಕೈಯಾಗ ಕಲ್ಲು ಹಿಡ್ಕೊಂಡು ಏನು ಮಾಡ್ಯಾನಪ್ಪ ಅಂತಂದ್ರೆ ತೆಂಗಿನಕಾಯಿ ಹೊಡೆದು ನೀರು ತೆಗ್ದಾನ್ರಿ. ಕಾಯಿ ಪ್ಯೂರ್ಲಿ ಮೊಸರುಗಾಯಿ ಹೊಂಟೈತಿ. ದೇವಿಗೆ ಅರ್ಪಣೆ ಆಗೈತಿ ಅನ್ನೋದು ಗೊತ್ತಾಯಿತು. ನೋಡ್ರಿ ಮಗಳದ್ದು ಡ್ಯಾನ್ಸ್ ನಡೆದೈತಿ ಚಂದಂಗೆ. ಒಂಥರ ಖುಷಿಯಾಗಿ ಲವಲವಿಕೆಯಿಂದ 24 ತಾಸು ಇರ್ತಾರೆ ಇಬ್ಬರು ಅಣ್ಣ ತಂಗಿ. ಅದೊಂದು